ಕಾಂಗ್ರೆಸ್ ಪಕ್ಷದವರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿ ಮುಖಂಡ ಪರ್ವತಯ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಪರ್ವತಯ್ಯ ಫೆಬ್ರವರಿ 14ರಂದು ಶಾಸಕರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ ಸಂದರ್ಭದಲ್ಲಿ ಇದು ಅವರ ರಾಜಕೀಯದ ಗಿಮಿಕ್ ಎಂದು ಟೀಕಿಸಿದಂತಹ ಕಾಂಗ್ರೆಸ್ ಪಕ್ಷದವರು ನಾಳೆ ಬೇಲೂರಿನಲ್ಲಿ ಕಾಂಗ್ರೆಸ್ ಸ್ನೇಹ ಸಮ್ಮಿಲನ ಎಂಬ ಕಾರ್ಯಕ್ರಮವನ್ನು ನಡೆಸುತ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ತಿಳಿಸಬೇಕು. ಶಾಸಕರು ಕಳೆದ 5 ವರ್ಷ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತರಾಗಿ ಉತ್ತಮವಾಗಿ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಿದಂತಹ ಸದಸ್ಯರಿಗೆ ಶಾಸಕರು ಔತಣಕೂಟವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಏರ್ಪಡಿಸಿದ್ರು. ಆದರೆ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸಿನಲ್ಲಿ ಕೆಲವರು ಅಧಿಕಾರಿಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಕಚೇರಿಗಳ ಮುಂದೆ ಧರಣಿ ನಡೆಸುತ್ತೇನೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಆದರೆ ಶಾಸಕರು ಯಾವುದೇ ಅಧಿಕಾರಿಗಳನ್ನು ಬಳಸಿಕೊಳ್ಳದೆ ಕೇವಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಅಭಿನಂದನಾ ಸಮಾರಂಭವನ್ನು ನಡೆಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಇಲ್ಲಸಲ್ಲದ ಆರೋಪವನ್ನ ಮಾಡಿ ಶಾಸಕರ ಕಾರ್ಯಕ್ರಮಕ್ಕೆ ಸದಸ್ಯರು ಬರದಂತೆ ತಡೆಯುವ ಪ್ರಯತ್ನ ನಡೆಸುತ್ತಿದ್ದರು. ಆದರೆ ಕಳೆದ 2.5 ವರ್ಷದಿಂದ ಶಾಸಕರೊಂದಿಗೆ ಅಭಿವೃದ್ಧಿ ಕೆಲಸದ ಜೊತೆಗೆ ಉತ್ತಮ ಕೆಲಸವನ್ನ ನಡೆಸಿದಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಆಗಮಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಶಾಸಕರು ಆ ಕಾರ್ಯಕ್ರಮಕ್ಕೆ ತಮ್ಮ ಸ್ವಂತ ಹಣದಲ್ಲಿ ಖರ್ಚು ಮಾಡಿದ್ರು. ಆದರೆ ಕಾಂಗ್ರೆಸ್ ನಡೆಸ್ತಾ ಇರುವ ಈ ಕಾಂಗ್ರೆಸ್ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪವನ್ನ ಆರೋಪಿಸಿದರು. ಶಾಸಕರ ಮೇಲಿನ ಆರೋಪಗಳಿಗೆ ಶಾಸಕರೇಕೆ ಉತ್ತರಿಸ್ತಾ ಇಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಬಿಜೆಪಿ ಯುವ ಮುಖಂಡ ರಘು, ಶಾಸಕರು ಕೇವಲ ಅಭಿವೃದ್ಧಿಯತ್ತ ಗಮನ ಹರಿಸುತ್ತಿದ್ದಾರೆ. ಅಭಿವೃದ್ಧಿಯ ಕೆಲಸ ನೋಡಿ ಸಹಿಸಿಕೊಳ್ಳದೆ ಕೆಲವರು ಆರೋಪ ಮಾಡುತ್ತಿದ್ದಾರೆ. ಅದಕ್ಕೆ ಶಾಸಕರ ಅಭಿವೃದ್ಧಿ ಕೆಲಸವೇ ಉತ್ತರ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪುರಸಭಾ ಸದಸ್ಯ ಮಂಜುನಾಥ್, ಬಿಜೆಪಿ ಮುಖಂಡ ಮಂಜುನಾಥ್ ಹಾಗೂ ಚಿಕ್ಕೋಲೆ ರಘು ಹಾಜರಿದ್ದರು. ಪಟ್ಟಣದಲ್ಲಿ ಸುಮಾರು 23 ವಾರ್ಡ್ಗಳಲ್ಲಿ ಹಲವು ವಾರ್ಡ್ಗಳಲ್ಲಿ 9.5 ಕೋಟಿಗೂ ಮಿಗಿಲಾಗಿ ಅನುದಾನವನ್ನು ತಂದು ಅವರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಸಹಿಸಕ್ಕಾಗದೆ ನಿಮಗೆ ಕುಂಡಿ ಉರಿ, ಈ ಕುಂಡಿ ಹುಡ್ಕೊಬಿಟ್ಟು ನೀವು ಹೆಂಗಲ್ಲ ಮಾತಾಡೋದು. ಈ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡುವಂಥ ಪದಗಳನ್ನ ಕೆಲವರು ಬಳಸಿದ್ದಾರೆ. ಅದನ್ನು ಮುಂದೊಂದು ದಿನ ಪ್ರಸಿದ್ಧ ಬರ್ತೀವಿ, ಪ್ರತ್ಯೇಕ ಮಾಡ್ತೀವಿ ಅದನ್ನು. ಹಾಗಾಗಿ ನಾವು ಏನು ನಾಳೆ ಮಾಡ್ತಿರ್ತಕ್ಕಂಥ ಏನು ಸಮ್ಮಿಲನ ಕಾರ್ಯಕ್ರಮ ಏನಿದೆ, ನಾವಾದ್ರೂ ಸಮ್ಮಿಲನ ಪ್ರೀತಿಯ ಸಮ್ಮಿಲನ ಅಂತ ನಾವು ಕಾರ್ಯಕ್ರಮಕ್ಕೆ ಪ್ರತಿ ಗ್ರಾಮಗಳಲ್ಲಿ ಹೋಬಳಿಗಳಲ್ಲಿ ನಾವು ಫ್ಲೆಕ್ಸ್ಗಳನ್ನ ಹಾಕಿ ಪ್ರಚಾರ ಮಾಡಿ ಒಂದು ಸಮಯ ತಗೊಂಡು ಮಾಡಿದ್ವಿ. ನೀವೇನು ಮಾಡಿದ್ರಿ? ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಇದು ಹೇಳ್ತಾರೆ ಗಾದಿನ, ನಾನು ಕದ್ದು ಮದುವೆ ಹಾಕ್ತೀನಿ, ನೀನು ಬೈಕನ್ನು ತೊಗೊಂಡ್ಬಿಡಿ ಅಂತ. ಆ ಥರಕ್ಕೆ ನೀವು ಒಂದು ಫ್ಲೆಕ್ಸ್ ಇಲ್ಲ, ನಿಮ್ದು ಒಂದು ಪ್ರಚಾರ ಇಲ್ಲ. ನಿಮ್ದು ಯಾಕೆ ಪ್ರಚಾರ ಇಲ್ಲ ಅಂತಂದ್ರೆ ಎಲ್ಲಿ ಜನ ಜಾಸ್ತಿ ಬಂದ್ಬಿಟ್ಟು ಊಟ ಹಾಕಕ್ಕಾಗಲ್ಲ ಅಂತ. ನಮ್ಮ ಶಾಸಕ ಸ್ವಂತ ದುಡ್ಡಿನಲ್ಲಿ ಊಟ ಹಾಕ್ಸಿರೋದು ನಿಮ್ಗೆ ಗೊತ್ತಿರಲೇ. ನಮ್ಮ ಶಾಸಕ ಅಧಿಕಾರಿಗಳನ್ನ ಎದುರಿಸಿ ಕಾಂಟ್ರಾಕ್ಟರ್ಗಳನ್ನ ಎದುರಿಸಿ ಊಟ ಹಾಕ್ಸ್ತಾ ಇಲ್ಲ. ನಮ್ಮ ಶಾಸಕ ಸ್ವಂತ ದುಡ್ಡಿನಲ್ಲಿ ಊಟ ಹಾಕ್ಸಿರುವಂಥದ್ದು, ಅಭಿನಯಿಸುವಂಥದ್ದು.